ಹಾಯ್ ಎವ್ರಿವನ್. ಇವತ್ತು ನಾನು ನೋಡಿ ಇದು ದೊಡ್ಲಿಕಾಯಿ ಅಂತ ಹೇಳ್ತಾರಲ್ಲ, ದೊಡ್ಡ ಲಿಂಬು ದೊಡ್ಲಿಕಾಯಿ ಅಂತ. ಇದನ್ನು ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ. ಇದಕ್ಕೆ ಸಿಟ್ರೋನ್ ಲೆಮನ್ ಅಂತ ಹೇಳ್ತಾರೆ, ಸಿಟ್ರೋನ್ ಲೆಮನ್ ಅಂತ ಹೇಳ್ತಾರೆ. ಇದಕ್ಕೆ ಹೇರಳೆಕಾಯಿ ಅಂತ ಸಹ ಹೇಳ್ತಾರೆ. ಪೇರಳೆಕಾಯಿ ಅಲ್ಲ, ಹೇರಳೆಕಾಯಿ ಅಂತ ಸಹ ಹೇಳ್ತಾರೆ. ನಂತರ ಕೈಪುಳಿ ಸಹ ಹೇಳ್ತಾರೆ ಅನಿಸುತ್ತೆ. ಇದು ನಾವು ಇಲ್ಲಿ ದೊಡ್ಲಿಕಾಯಿ ಅಂತ ಹೇಳ್ತೇವೆ. ಇದು ತುಂಬ ಹೆಲ್ದಿ, ತುಂಬ ಒಳ್ಳೆಯದಿದು. ಉಪ್ಪಿನಕಾಯಿ ಮಾಡಿದ ಮೇಲೆ ಇದು ಬೆಲ್ಲ ಎಲ್ಲ ಹಾಕಿ ಸಹ ಮಾಡ್ತಾರೆ. ನಾನು ಸಹ ಸಿಂಪಲಾಗಿ ಮಾಡ್ತಾಯಿದ್ದೇನೆ. ಇದು ಪಿತ್ತಕ್ಕೆಲ್ಲ ತುಂಬ ಒಳ್ಳೆಯದು. ಇದು ಪಿತ್ತವನ್ನೆಲ್ಲ ಹೊರಗಾಗ್ತದೆ ನಮ್ಮ ಬಾಡಿಯಲ್ಲಿರುವಂಥದ್ದು. ಅದಕ್ಕೋಸ್ಕರ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೇವೆ ನಾವು ಉಪ್ಪಿನಕಾಯಿಯಾಗಿ. ಬೇರೆ ಯಾವ ಇದರಲ್ಲಿ ಸಹ ನಾವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು. ಸ್ವೀಟ್ ಪಿಕ್ಕಲ್ ಅಥವಾ ಖಾರ ಏನಾದರೂ ಪಿಕ್ಕಲ್ ಮಾಡಿ ನಾವು ಯೂಸ್ ಮಾಡುವಂಥದ್ದು. ಇದರ ಬೀಜವನ್ನು ಕೊನೆಗೆ ತೆಗಿತೇನೆ. ನೋಡಿ, ಇಷ್ಟು ದೊಡ್ಡದಿದೆ. ಒಂದನ್ನೇ ಮಾಡ್ತಾಯಿದ್ದೇನೆ. ಸ್ವಲ್ಪ ಸ್ವಲ್ಪ ಫ್ರೆಶ್ ತಂದೇ ನಾವು ಮಾಡೋದು. ಜಾಸ್ತಿ ಇಟ್ಕೊಂಡು ವರ್ಷಗಟ್ಟಲೆ ಇಡೋದೆಲ್ಲ ಮಾಡೋದಿಲ್ಲ. ಒಂದೊಂದರಲ್ಲೇ ತುಂಬ ಸುಮಾರು ಆಗ್ತದೆ. ನೋಡಿ, ಈ ಥರ ಕಟ್ ಮಾಡ್ತಾಯಿದ್ದೇನೆ. ನೋಡಿ, ಈ ಥರ ಉದ್ದದ್ದಕ್ಕೆ ಫಸ್ಟ್ ಈ ಥರ ಕಟ್ ಮಾಡ್ಕೊಳ್ಳಿ. ನಂತರ ಫಸ್ಟ್ ತೊಳಿಬೇಕು. ಅದನ್ನು ಚೆಂದ ಮಾಡಿ ಹೊರಗಡೆ ತೊಳೆದು ನಂತರ ಒಂದು ಒಣ ಬಟ್ಟೆಯಲ್ಲಿ ಒರೆಸಿ, ನೀರಿನ ಅಂಶ ಮಾತ್ರ ಅದಕ್ಕೆ ಉಪ್ಪಿನಕಾಯಿಗೆ ತಾಗಬಾರ್ದು. ಯಾವುದೇ ಉಪ್ಪಿನಕಾಯಿ ಮಾಡುವಾಗ ನೀರಿನ ಅಂಶ ತಾಗಬಾರ್ದು. ಅದು ಮೇಯ್ನಾಗಿ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು. ಈಗ ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತೇನೆ ನಾನು. ಇದು ಕಟ್ ಮಾಡಿದ ನಂತರ ನೋಡಿ, ಇಲ್ಲಿ ತಂದಿಟ್ಟಿದ್ದೇನೆ ನಾನು. ಇದು ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು. ಇಷ್ಟು ಮಾಡಿದರೆ ಬೆಸ್ಟ್. ನೋಡಿ, ಬೀಜ ಎಲ್ಲ ಈಗ ಸಪ್ರೇಟ್ ಮಾಡ್ಕೋಬೇಕು ಈ ಥರ. ಈಗ ಈಸಿಯಾಗಿ ಬರ್ತದೆ ಬೀಜ. ಇಲ್ಲದಿದ್ದರೆ ನಾವು ಫಸ್ಟಿಗೆ ತೆಗೆದ್ರೆ ಕೆಲವು ಬೀಜ ಮತ್ತೆ ಅದರಲ್ಲಿ ಉಳ್ಕೊಳ್ತದೆ, ಮತ್ತೆ ನಾವು ಹುಡುಕ್ತಾ ಇರಬೇಕು. ಅದಕ್ಕೋಸ್ಕರ ಈ ಥರ ಕಟ್ ಮಾಡಿಕೊಂಡು ತೆಗಿತಾ ಇದ್ದರೆ ಈಸಿಯಾಗಿ ಬೇಗ ಸಿಗ್ತದೆ ಬೀಜ. ಇದರಲ್ಲಿ ತುಂಬ ಬೀಜ ಇರ್ತದೆ. ಒಂದು ಬೀಜ ಬಿದ್ದರೂ ಕಹಿ, ತುಂಬ ಕಹಿ ಬರ್ತದೆ ಉಪ್ಪಿನಕಾಯಿ. ಅದು ಲಿಂಬುದು ಕೂಡ ಹಾಗೆ, ಲೆಮನ್ದು ಕೂಡ ಹಾಗೆ, ಇದರದ್ದು ಕೂಡ ಸೇಮ್. ಒಂದು ಬೀಜ ಬಿದ್ದರೂ ಕಹಿ ಬರ್ತದೆ ಉಪ್ಪಿನಕಾಯಿ. ಅದಕ್ಕೆ ಪೂರ್ತಿಯಾಗಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ನೋಡಿ, ಅದರ ತುದಿಯಲ್ಲಿರ್ತದೆ ನೋಡಿ, ಇಲ್ಲಿ ಅದನ್ನೆಲ್ಲ ತೆಗಿಬೇಕು ಪೂರ್ತಿಯಾಗಿ. ಇದು ತೆಗೆದು ನಂತರ ಇದನ್ನು ಯೂಸ್ ಮಾಡುವಂಥದ್ದು. ಮತ್ತು ಸಿಪ್ಪೆ ಇದ್ದರೆ ಸಹ, ಒಂದು ಒಣ ಸಿಪ್ಪೆ ಎಲ್ಲ ಬರ್ತದಲ್ಲ, ಈಗ ಮೂಸಂಬಿಯಲ್ಲೆಲ್ಲ ಸಿಗ್ತದೆ, ಆ ಥರ ಸಿಪ್ಪೆ ಇದ್ದರೆ ಸಹ ಅದನ್ನು ನಾವು ಎಳೆದು ತೆಗಿಬೇಕು. ಅದರ ಒಂಥರ ಒಣಗಿದ್ದು ಪ್ಲಾಸ್ಟಿಕ್ ಥರ ಸಿಗ್ತದೆ ಅದು ಉಪ್ಪಿನಕಾಯಿ ಹಾಕಿದ ಮೇಲೆ. ಅದಕ್ಕೋಸ್ಕರ ಜಾಸ್ತಿ ಇರೋದಿಲ್ಲ ಅದರಲ್ಲಿ, ಸ್ವಲ್ಪ ಸ್ವಲ್ಪ ಕೆಲವು ಇದರಲ್ಲಿ ಇರ್ತದೆ ಅಷ್ಟೇ, ಒಣಗಿದ್ದು ಸಿಪ್ಪೆ ಒಳಗಡೆ. ಮತ್ತು ಇದನ್ನು ಹೊರಗಿದ್ದು ಸಿಪ್ಪೆ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದೆ. ನೋಡಿ, ಇಲ್ಲಿ ತುದಿಯಲ್ಲಿರ್ತದೆ ನೋಡಿ ಬೀಜ ಜಾಸ್ತಿಯಾಗಿ. ಅದಕ್ಕೆ ನಾನು ಕಟ್ ಮಾಡಿದ ನಂತರ ಈಸಿಯಾಗಿ ಸಿಗ್ತದೆ ಅಂತೇಳಿ ಇದು ಮಾಡೋದು. ನೋಡಿ, ಇಲ್ಲಿ ನೋಡಿ. ಮತ್ತು ಕಟ್ ಮಾಡುವಾಗ ಸಹ ಸುಮಾರು ಬೀಜ ಎಲ್ಲ ಬಿದ್ದು ಹೋಗ್ತದೆ. ಅದಕ್ಕೆ ಮೊದಲಿಗೆ ಕಟ್ ಮಾಡೋದಕ್ಕಿಂತ ನಂತರ ಕಟ್ ಮಾಡಿದರೆ ಬೆಸ್ಟ್. ನೋಡಿ, ಇದು ತುಂಬ ಹೆಲ್ದಿ. ಇದು ಈ ಪಿಕ್ಕಲ್ ಮಾಡಿ ಇಡೋದರಿಂದ ರುಚಿನೂ ಹೆಚ್ಚಿಸ್ತದೆ ಅಡುಗೆಗೆ, ಮತ್ತು ನಮ್ಮ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಿದು. ಇದು ಸ್ವಲ್ಪ ಕಹಿ ಬರ್ತದೆ, ಅದಕ್ಕೆ ಬೆಲ್ಲನೂ ಸೇರಿಸ್ತಾರೆ. ನಾವು ಸೇರಿಸ್ತಾ ಇಲ್ಲ ಇಲ್ಲಿ. ನಾವು ಜಾಸ್ತಿ ಇದು ಕಹಿದು ಅದು ಮತ್ತು ನೆಂದು ಇದಾಗುವಾಗ ಸ್ವಲ್ಪ 10 ದಿನಗಳ ಕಾಲ ನಾವು ಹಾಗೆ ಇಡ್ತೇವೆ. ಆವಾಗ ಅದು ಹುಳಿ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಇದು ಬರ್ತದೆ, ಟೇಸ್ಟ್ ಬರ್ತದೆ, ಖಾರ ಹುಳಿ ಉಪ್ಪೆಲ್ಲ. ಇದನ್ನೆಲ್ಲ ಪೂರ್ತಿಯಾಗಿ ತೆಗೆದ ನಂತರ ನೋಡಿ, ಈಗ ನಾನು ಬೀಜವನ್ನು ಸಪ್ರೇಟ್ ಮಾಡಿಟ್ಕೊಂಡಿದ್ದೇನೆ. ನಂತರ ಇದಕ್ಕೆ ಒಂದು 2 ಚಮಚದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ಈ ಥರ ಸ್ಪೂನಲ್ಲಿ ಹಾಕ್ತಾಯಿದ್ದೇನೆ. ನೀವು ಟೇಬಲ್ ಸ್ಪೂನ್ ಆದರೆ ನೀವು ಒಂದು 3 ಚಮಚ ಆದರೂ ಹಾಕಬೇಕು. ಇದರಲ್ಲಿ 2 ಹಾಕಿದ್ದೇನೆ. ನಂತರ ನಾನು ಇದಕ್ಕೆ ಹಾಕುವಂಥದ್ದು ಹಸಿಮೆಣಸು. ಇದನ್ನು ತೊಳೆದು ನಂತರ ಅದರ ಚೊಟ್ಟೆಲ್ಲ ತೆಗೆದು ಕಟ್ ಮಾಡುವ. ತೊಳೆದ ನಂತರ ನೋಡಿ, ನಾನೊಂದು ಬಟ್ಟೆ ತೊಗೊಳ್ತೇನೆ. ಇದು ನೋಡಿ, ಈಗ ಅದರ ಚುಟ್ಟು ಎಲ್ಲ ತೆಗೆದು ನೋಡಿ, ಒಂದು ಬಟ್ಟೆಯಲ್ಲಿ ತೊಳೆದದ್ದನ್ನು ಒರೆಸ್ಕೋಬೇಕು. ವೆಟ್ಟಿರಬಾರ್ದು, ಯಾವತ್ತು ಡ್ರೈ ಆಗಿರಬೇಕು. ನೋಡಿ, ಒಂದು ಚೂರು ನೀರಿನ ಅಂಶ ಇರಬಾರ್ದು. ಇದು ನೋಡಿ, ಚೊಟ್ಟು ತೆಗೆದಿದ್ದೇನೆ. ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಇದು ಈಸಿ, ತುಂಬ ಈಸಿ ಉಪ್ಪಿನಕಾಯಿ ಹಾಕೋದು, ತುಂಬ ಕಷ್ಟ ಏನಿಲ್ಲ.
ಕೆಲವರು ಮಸಾಲೆ ಹಾಕಿ ಸಹ ಮಾಡ್ತಾರೆ. ನಾನಿಲ್ಲಿ ಮಸಾಲೆ ಹಾಕ್ತಾಯಿಲ್ಲ. ಬೇಕಿದ್ದರೆ ನೀವು ಇದಕ್ಕೆ ಬೆಲ್ಲ ಪಾಕ ಮಾಡ್ಕೊಂಡು ಕೂಡ ಹಾಕ್ಕೋಬೋದು, ಅಥವಾ ಬೆಲ್ಲವನ್ನು ಕೂಡ ಹಾಕ್ಕೊಂಡು ಇಡ್ಬೋದು. ಅದು ತನ್ನಷ್ಟಕ್ಕೆ ನೀರಾಗ್ತದೆ. ನಾವಿಲ್ಲಿ ಬೆಲ್ಲ ಅಥವಾ ಏನಾದರೂ ಸ್ವೀಟ್ ಇದು ಮಾಡ್ತಾಯಿಲ್ಲ. ಪಿಕ್ಕಲ್ ಸಿಂಪಲಾಗಿ ಮಾಡ್ತಾಯಿದ್ದೇವೆ ನೋಡಿ. ಈ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ. ಉದ್ದಕ್ಕೂ ಕೂಡ ಕಟ್ ಮಾಡ್ಕೊಳ್ಬೋದು. ಖಾರ ಬೇಕಾದಷ್ಟು ನಿಮಗೆ ಅನುಗುಣವಾಗಿ ಎಷ್ಟು ಬೇಕು ಅಷ್ಟು ಖಾರವನ್ನು ಹಾಕಿ ನೋಡಿ. ಇದು ಖಾರ ಇದೆ, ತುಂಬ ಖಾರ ಇದೆ. ಈ ಹಸಿಮೆಣಸು ನಮ್ಮದೇ ಗಿಡದ್ದು, ಶುಂಠಿ ಎಲ್ಲ ತೆಗೆದುಕೊಂಡು ಬಂದಿದ್ದೇನೆ ನಾನು. ಇದು ನೋಡಿ, ಶುಂಠಿ ಇಷ್ಟು ಹಾಕಿದ್ದೇನೆ. ಇದನ್ನು ಕೂಡ ತಿನ್ನೋದೇ ಕಡೆಗೆ, ಅದು ಉಪ್ಪಿನಕಾಯಿಗೆ 10 ದಿನದ ನಂತರ, ಮತ್ತು ಬಿಸಾಡುವಂಥದ್ದಲ್ಲ. ತುಂಬ ಚೆನ್ನಾಗಿರ್ತದೆ ನೋಡಿ. ಈ ಥರ ಇದನ್ನು ಚೆನ್ನಾಗಿ ಕಲಸ್ಕೋಬೇಕು. ಕೈ ಕೂಡ ನಮ್ಮದು ಡ್ರೈ ಇರಬೇಕು. ನಾವು ನೀರೆಲ್ಲ ಆ್ಯಡ್ ಮಾಡಿರುವಂಥ ಕೈಯನ್ನು ಇದು ಮಾಡಬಾರ್ದು. ಟ್ಯಾವೆಲಲ್ಲಿ ಒರೆಸಿ ಕೈಯನ್ನು ಚೆನ್ನಾಗಿ ನೋಡಿ ಈ ಥರ ಕಲಸ್ಕೋಬೇಕು. ಸ್ಪೂನ್ ಇದ್ದವು ಸ್ಪೂನಲ್ಲಿ ಸಹ ಕಲಿಸ್ಕೋಬೋದು. ನನ್ನ ಅಮ್ಮ ಮಾಡ್ತಿದ್ದದ್ದು ಈ ಥರನೇ, ಅದಕ್ಕೆ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೇನೆ. ನಂತರ ಈ ಥರ ಬಾಟ್ಲಿ, ಗಾಜಿನ ಬಾಟ್ಲಿಯಲ್ಲಿ, ಗ್ಲಾಸಿದು ಬಾಟ್ಲಲ್ಲಿ ನಾನು ಹಾಕ್ತಾ ಇದ್ದೇನೆ. ಇದು ನೆಸ್ಕಾಫೆ ಖಾಲಿಯಾಗಿರುವಂತಹ ಬಾಟ್ಲಿ ಇದು. ನಂತರ ಮತ್ತು ಸಹ ಇದೆ, 2 ಬಾಟ್ಲಿ ಅಷ್ಟು ಆಗ್ತದೆ ಯಾವಾಗಲೂ. ಒಂದು ಇದುಂಟಲ್ಲ, ಒಂದು ದೊಡ್ಡಲಿಕಾಯಿ 2 ಬಾಟ್ಲಿಯಷ್ಟು ತುಂಬ್ತದೆ. ಇಲ್ಲಿಗೆ ರೆಡಿ ಆಯಿತು. ಈಗ ಮತ್ತೊಂದರಲ್ಲಿ ಹಾಕ್ಕೊಳ್ತೇನೆ ನಾನು ನೋಡಿ. ಇದು ನೋಡಿ, ಹಾಕಿದ ಮೇಲೆ ಈ ಥರ ಆಗ್ತದೆ. ನಂತರ ಎಲ್ಲ ರಸ ಎಲ್ಲ ಬಿಟ್ಕೊಳ್ತದೆ, ಸ್ಮೂತ್ ಆಗ್ತದೆ, ತುಂಬ ಟೇಸ್ಟ್ ಆಗಿರ್ತದೆ ಇದು ಮಾಡಿದ ನಂತರ. ಇದು 10 ದಿನಗಳ ಕಾಲ ಇದನ್ನು ತೆಗಿಲಿಕ್ಕಿಲ್ಲ, ಹಾಗೇ ಇಡುವಂಥದ್ದು ನೋಡಿ. ಇದರಲ್ಲಿ ಶುಂಠಿ, ಹಸಿಮೆಣಸು ಮತ್ತು ದೊಡ್ಡಲಿಕಾಯಿ 3 ಇದೆ. ಬೇಕಾದವರು ಸಕ್ಕರೆ ಕೂಡ ಹಾಕ್ಕೊಳ್ಬೋದು, ಅಥವಾ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಿಮಗೆ ಇಷ್ಟದ ಪ್ರಕಾರ ನೀವು ಮಾಡಿಕೊಳ್ಳಿ. ಆದರೆ ಮಾಡುವ ವಿಧಾನ ಮಾತ್ರ ಈ ಥರ. ಇದು ನಂತರ ಇದನ್ನು ಮತ್ತೊಂದರಲ್ಲಿ ಹಾಕ್ಕೊಳ್ತಿದ್ದೇನೆ. ಇದು ಸಹ ಗಾಜಿಂದೆ, ಇದರಲ್ಲಿ ಸಹ ಪೂರ್ತಿಯಾಗಿ ತುಂಬ್ತದೆ ಇದು ನೋಡಿ. ಈಗ ಹಾಕಿದ್ದೇನೆ ನೋಡಿ, ಫುಲ್ಲಾಗಿದೆ. ಇದಕ್ಕೊಂದು ಮುಚ್ಚಳ ಮುಚ್ಚಿ ಟೈಟಾಗಿ ಮುಚ್ಚಬೇಕು. ಇದು ನಾವು 10 ದಿನಗಳ ಕಾಲ, ನಮ್ಮ ಮನೆಯಲ್ಲಂತೂ 10 ದಿನಗಳ ಕಾಲ ಇದು ಇದು ತೆಗೆಯುವ ಆಗಿಲ್ಲ. ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವರಿಗೆಲ್ಲ ತುಂಬ ಇಷ್ಟ. ಆದ್ದರಿಂದ ಒಂದು 5 ದಿವಸದಲ್ಲೇ ಓಪನ್ ಮಾಡ್ತೇವೆ ಆದರೆ 10 ದಿನಗಳ ಕಾಲ ಹಾಗೆ ಇಟ್ಟರೆ ತುಂಬಾ ರುಚಿ ಬರ್ತದೆ, ತುಂಬಾ ಇದಾಗಿರ್ತದೆ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು.